ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೆಮಿ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ತುಂಬ ಚೆನ್ನಾಗಿದೆ, ಒಂಥರ ಯೂನಿಕ್ ಆದಂತಹ ಡಿಸೈನ್ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಇಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಡಿಸೈನ್ಸ ಕಂಪ್ಲೀಟ್ ಮಾಡಿದ್ದೀನಿ. ಇದನ್ನು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶ, ಒಂದು ಚೈನು 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನೀಡಲ್ಗೆ 2 ಸಲ ದಾರ ಸುತ್ತಕೊಂಡು ಒಂದು 3 ಚೈನ್ನಷ್ಟು ಗ್ಯಾಪ್ ಇಟ್ಟು ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನು ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಬಂದರೆ ನೀಡಲ್ ಮೇಲೆ 2 ದಾರ ಇರುತ್ತೆ. ಒಂದು ಲೂಪ್ ಒಳಗಡೆ ನೀಡಲ್ ಪಾಸ್ ಮಾಡಿದರೆ ಮತ್ತೆ ನೀಡಲ್ ಮೇಲೆ 2 ಲೂಪ್ ಉಳ್ಕೊಳ್ಳುತ್ತೆ. ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ, ನೀಡಲ್ ಮೇಲೆ ಜಸ್ಟ್ ಒಂದು ಲೂಪಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ಮತ್ತು ಆವಾಗ ನೀಡಲ್ ಮೇಲೆ ಒಂದು ಲೂಪ್ ಎಕ್ಸ್ಟ್ರಾ ಉಳ್ಕೊಳ್ತಾ ಹೋಗುತ್ತೆ. 4 ಚೈನ ಕೆಳಗಿಂದ ನೀಡಲ್ ಹಾಕಿದ ದಾರನ ತೊಗೊಬಂದರೆ ನೀಡಲ್ ಮೇಲಿರೋ ಒಂದು ಲೂಪಿಂದ ದಾರನ ಪಾಸ್ ಮಾಡಿಕೊಂಡು ಇನ್ನೊಂದು ಲೂಪನ್ನು ಹಾಗೆ ನೀಡಲ್ ಮೇಲೆ ಸ್ಟೇ ಮಾಡ್ತಾ, ಅಂದರೆ ಹೋಲ್ಡ್ ಮಾಡ್ತಾ ಹೋಗಬೇಕು. ಅರ್ಥ ಆಗಿದೆ ಅಲ್ವಾ ವೀಕ್ಷಕರೇ? ಆವಾಗ ನೀಡಲ್ ಮೇಲೆ ಒಂದು ಲೂಪ್ ಹಾಗೆ ಉಳ್ಕೊಳ್ತಾ ಹೋಗುತ್ತೆ, ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಲೂಪು. ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ನೋಡಿ, 4 ಚೈನ್ ಕೆಳಗಿಂದ ನೀಡಲ್ ಹಾಕಿದ ದಾರನ ತೊಗೊಬಂದರೆ ಒಂದು ಲೂಪಿಂದ 2 ಲೂಪ್ ಆಗ್ತಾ ಹೋಗುವಾಗ ಒಂದು ಲೂಪಿಂದ ಮಾತ್ರ ದಾರನ ನೀಡಲ್ನ ಪಾಸ್ ಮಾಡ್ಕೋಬೇಕು. ಆವಾಗ ನೀಡಲ್ ಮೇಲೆ ಮತ್ತೊಂದು ಲೂಪ್ ಹಾಗೆ ಉಳ್ಕೊಳ್ಳುತ್ತೆ. ಈಗ ಈ ರೀತಿ 7 ಟೈಮ್ಸ್ ಮಾಡ್ಕೊಂಡಾದಮೇಲೆ ಈಗ ಎರಡನ್ನು ಒಂದು ಮಾಡ್ತಾ ಹೋಗಬೇಕು. ನೋಡಿ, 2 ಲೂಪಿಂದ ಒಂದು ಸಲ ದಾರ ತೆಗಿಬೇಕು, ನೀಡಲ್ ತಗೋಬೇಕು. ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ಹೀಗೆ 7 ಟೈಮ್ಸ್ ಎರಡನ್ನು ಒಂದು ಮಾಡಬೇಕು. ಇದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಬಿಗಿನರ್ಸಿಗೆ, ಯಾಕಂದರೆ ಆ ಲೂಪೆಲ್ಲ ಒಂದೇ ಹತ್ರ ಇರೋದ್ರಿಂದ ಎರಡನ್ನು ಸಪ್ರೇಟ್ ಮಾಡಿ ತಗೊಳ್ಳೋದು ಒಂದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಸೊ ನಿಧಾನಕ್ಕೆ ಪಾಸ್ ಮಾಡ್ಕೊಳ್ಳಿ. ಹೀಗೆ 7 ಟೈಮ್ಸ್ ಮಾಡ್ಕೊಂಡಿರಬೇಕು. 7 ಟೈಮ್ಸ್ ಮಾಡ್ಕೊಂಡಾದ್ಮೇಲೆ ಎರಡನ್ನು ಒಂದು 7 ಟೈಮ್ಸ್ ಮಾಡ್ಕೋಬೇಕು. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಆರ್ಚಲ್ಲಿ ನೋಡ್ಕೊಳ್ಳಿ ವೀಕ್ಷಕರೇ. ಈ ರೀತಿ ಬರುತ್ತೆ. ಒಂಥರ ಡಿಫ್ರೆಂಟ್ ಸ್ಟಿಚಿಂಗ್ ಬರುತ್ತೆ. ಮಾಮೂಲಿ ಸ್ಟಿಚಿಂಗಿಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಈಗ ನಾವೇನು ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದ್ದೀವೋ ಆ ಕಂಬಕ್ಕೂ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೀಡಲ್ ಮುಂದೆ ತೊಗೊಂಡು ದಾರನ ಹಿಂದೆ ತೊಗೊಂಡು ಈಗ ಟ್ರಿಪಲ್ ಕ್ರೋಶ ಕಂಬ ಇದೆಯಲ್ಲ, ಅದಕ್ಕೂ ಕೂಡ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ಒಂದು ಲೂಪಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ಇನ್ನೊಂದು ಲೂಪ ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡ್ತಾ ಹೋಗಬೇಕು. ಹೀಗೆ 7 ಟೈಮ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇನ್ನೂ 2 ಮಾಡ್ಕೋಬೇಕು. ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ಬರುತ್ತೆ ಬಿಗಿನರ್ಸ್ ಆದರೆ. ಇಲ್ಲಾಂದರೆ ಆ ಲೂಪ್ ಎಲ್ಲ ಒಂದೇ ಹತ್ರ ಕೂಡ್ಕೊಂಡಿರ್ತವೆ. ಎರಡನ್ನು ಒಂದು ಸಪ್ರೇಟ್ ಮಾಡೋದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಸೊ ಹಂಗಾಗಿ ಈಗ ನೋಡಿ 7 ಟೈಮ್ಸ್ ಆಯಿತು. ಈಗ ಎರಡನ್ನು ಒಂದು ಮಾಡ್ಕೊಳ್ತಾ ಹೋಗೋಣ. ಎರಡರಲ್ಲೊಂದು ಮಾಡ್ಕೋಬೇಕು.
ಡಬಲ್ ಕ್ರೋಶ ಟ್ರಿಪಲ್ ಕ್ರೋಶ ಕಂಬ ಮಾಡಬೇಕಾದ್ರೆ ಎರಡನ್ನು ಒಂದು ಮಾಡ್ತಿರಲ್ಲ, ಅದೇ ರೀತಿ ಎರಡನ್ನು ಒಂದು ಮಾಡ್ತಾ ಹೋಗಬೇಕು. 7 ಟೈಮ್ಸ್ ಆಗುತ್ತೆ. ಅದೇ ರೀತಿ ಎರಡನ್ನು ಒಂದು ಮಾಡ್ತಾ ಹೋದರೆ 7 ಟೈಮ್ಸ್ ಆಗುತ್ತೆ. ನಿಮಗೆ ಫಸ್ಟ್ ಆರ್ಚಲ್ಲಿ ಅರ್ಥ ಆಗಿಲ್ಲ ಅಂದರೆ ಸೆಕೆಂಡ್ ಆರ್ಚಲ್ಲಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಈ ರೀತಿ ನೋಡಿ, ಈ ರೀತಿ ಕಾಣುತ್ತೆ. ಒಂದು ಆರ್ಚ್ ಬರುತ್ತೆ. ಈಗ ನಾವು ಒಂದು ಚೈನ್ ಹಾಕ್ಕೊಂಡು ದಾರ ಮೇಲೆ ಮಾಡ್ಕೊಳ್ಳೋಣ. ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ, ಮೀಡಿಯಮ್ ಸೈಜ್ ಬೀಡು. ಬೀಡ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ, ಇಲ್ಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಹಾಗೇನಾದ್ರೂ ನೀವು ಬೀಡ್ ಲಾಕ್ ಮಾಡಿ ಡೈರೆಕ್ಟಾಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಎರಡು ಸೈಡ್ ಆರ್ಚ್ ಮಾಡಿದ್ವಲ್ಲ, ಅದ್ರ ಸೆಂಟ್ರಲ್ಲಿ ಲಾಕ್ ಮಾಡ್ಕೊಳ್ಳಿ ಬೀಡ. ಈಗ ಪ್ರತಿಯೊಂದು ಗ್ಯಾಪ್ ಇದೆಯಲ್ಲ, ನಾವು ಏನಲ್ಲಿ ವರ್ಕ್ ಮಾಡಿದ್ದೀವಲ್ಲ, ಪ್ರತಿಯೊಂದು ಗ್ಯಾಪಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಲೆಫ್ಟ್ ಸೈಡಲ್ಲಿ ನಾವೇನು ಆರ್ಚಿಗೆ ವರ್ಕ್ ಮಾಡಿದ್ವಲ್ಲ, ಆ ಪ್ರತಿಯೊಂದು ಗ್ಯಾಪ್ ಬರುತ್ತಲ್ಲ, 7 ಟೈಮ್ಸ್ ಮಾಡಿರ್ತೀವಲ್ಲ ನಾವು ವರ್ಕು, ಆ ಪ್ರತಿಯೊಂದು ಗ್ಯಾಪ್ಗೂ ಕೂಡ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ ಬರುತ್ತೆ ಆರ್ಚ್, ಈ ರೀತಿ ಬರುತ್ತೆ. ಒಂಥರ ಯೂನಿಕ್ ಆದಂತಹ ಡಿಸೈನ್ ಅಂತ ಹೇಳ್ಬೋದು. ನಿಮಗೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಅದು ಒಂಥರ ಸ್ಟಿಚಿಂಗ್ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಟ್ರೈ ಮಾಡಿ ನೋಡಿ ವೀಕ್ಷಕರೇ. ಈಗ ಅದು ಆರ್ಚನ್ನು ಲಾಕ್ ಮಾಡ್ಕೊಳ್ಳೋಣ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ, ಮತ್ತು ಒಂದು ಸಿಂಗಲ್ ಕ್ರೋಶ. ಏನು ನಾವು ಪ್ರೀವಿಯಸ್ಸಲ್ಲಿ ಆರ್ಚಿಂದ ಹಿಂಭಾಗ ಏನು ಮಾಡಿದ್ದೀವೋ ಸೇಮ್ ಅದೇ ಥರ. ಮತ್ತು ಒಂದು ಚೈನು, ಒಂದು ಸಿಂಗಲ್ ಕ್ರೋಶ. ಈ ರೀತಿ 3 ಟೈಮ್ಸ್ ಮಾಡ್ಕೊಂಡಾಯ್ತಲ್ಲ, ಅಲ್ಲೇನು ಅದೇ ರೀತಿ ಮಾಡಿದ್ದೀವೋ ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಈಗ 4 ಚೈನ್ ಹಾಕ್ಕೊಳ್ಳೋಣ. ನಿಮಗೆ ಫಸ್ಟ್ ಆರ್ಚಲ್ಲಿ ಅರ್ಥ ಆಗಿಲ್ಲ ಅಂದರೆ ಈಗ ತೋರಿಸ್ತಿದ್ದೀನಲ್ಲ, ಇದರಲ್ಲಿ ನೋಡ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ನೀಡಲ್ಗೆ 2 ಸಲ ದಾರ ಸುತ್ತಕೊಂಡು ಒಂದು 3 ಚೈನಷ್ಟು ಗ್ಯಾಪ್ ಬಿಟ್ಟು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ, ಆರ್ಚ್ ಮಾಡಲಿಕ್ಕೆ ಇದು. ಈಗ ಡಿಸೈನ್ನ ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಒಳಗಡೆ ನಾವೇನು ವರ್ಕ್ ಮಾಡಿದ್ವಲ್ಲ ಆ ರೀತಿ ನೀಡಲ್ ಹಾಕಿ ದಾರ ತಗೊಬಂದು ಒಂದು ಲೂಪಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು, ಇನ್ನೊಂದು ಲೂಪನ್ನು ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡ್ತಾ ಹೋಗಬೇಕು. ಇದೇ ರೀತಿ 7 ಟೈಮ್ಸ್ ಮಾಡ್ಕೋಬೇಕು ವೀಕ್ಷಕರೇ. ಕಷ್ಟ ಅಂತಲ್ಲ, ಅದು ಏನು ಲೂಪು ಒಂದ್ರ ಪಕ್ಕ ಒಂದು ಕೂತಿರುತ್ತಲ್ಲ, ಹಾಗಾಗಿ ನೀವು ಎರಡರಲ್ಲಿ ಒಂದು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಅಷ್ಟೇ. ಮಾಮೂಲಿ ಸ್ಟಿಚಿಂಗೇ ಇದು. ಈ ರೀತಿ 7 ಟೈಮ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಎರಡರಲ್ಲಿ ಒಂದು ಸಾರಿ ವೀಕ್ಷಕರೇ, ಸ್ವಲ್ಪ ದಾರನ ಲೂಸ್ ಬಿಟ್ಕೊಂಡು ಮಾಡ್ಕೊಳ್ಳಿ, ಅವಾಗ ಈಸಿಯಾಗಿ ಬರುತ್ತೆ. ಮತ್ತು ಎರಡರಲ್ಲಿ ಒಂದು 2 ಟೈಮ್ಸ್ ಆಯಿತು, ಮತ್ತು ಎರಡರಲ್ಲಿ ಒಂದು 3 ಟೈಮ್ಸ್ ಆಯಿತು, ಮತ್ತು ಎರಡರಲ್ಲಿ ಒಂದು 4 5 6 7 ಟೈಮ್ಸು ನಾವು ಎರಡರಲ್ಲಿ ಒಂದು ಮಾಡ್ತಾ ಹೋಗಬೇಕು. ಈಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ.
ಟರ್ನ್ ಮಾಡಿಕೊಂಡು ದಾರನ ಹಿಂದಕ್ಕೆ ತೊಗೊಂಡು ನೀಡಲ್ನ ಮುಂದೆ ತೊಗೊಂಡು ಈಗ ನಾವೇನು ಟ್ರಿಪಲ್ ಕ್ರೋಶ ಮಾಡಿದ್ದೀವಿ ಆ ಕಂಬಕ್ಕೂ ಕೂಡ ಅದೇ ರೀತಿ ಮಾಡ್ಕೊಳ್ಳೋಣ. ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ಒಂದು ಲೂಪಿಂದ ನೀಡಲ್ನ ಪಾಸ್ ಮಾಡಿ ಇನ್ನೊಂದು ಲೂಪನ್ನು ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡ್ತಾ ಹೋಗಬೇಕು. ಈಗ ಮಾಡ್ತೀವಿ 7 ಟೈಮ್ಸ್ ಮಾಡಬೇಕು ನಾವು. 7 ಟೈಮ್ಸ್ ಮಾಡಿದಾಗ ನಮಗೆ ನೀಡಲ್ ಮೇಲೆ 8 ಲೂಪ್ಗಳು ಉಳ್ಕೊಳ್ತವೆ. ನಾವು ಫೈನಲ್ಲಾಗಿ 2ರಲ್ಲಿ 1 ಮಾಡಿದಾಗ 7 ಟೈಮ್ಸ್ ಬರುತ್ತೆ. ನೋಡಿ, ಈಗ 2ರಲ್ಲಿ 1 7 ಟೈಮ್ಸ್ ಆದಮೇಲೆ ಈ ರೀತಿ 7 ಟೈಮ್ ಮತ್ತು 2ರಲ್ಲಿ 1 ಲೂಪನ್ನು ನೀಡಲ್ನ ಪಾಸ್ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ ಬರುತ್ತೆ ಆರ್ಚು. ಈಗ ನಾವು ಒಂದು ಚೈನ್ ಹಾಕ್ಕೊಳ್ಳೋಣ, ಒಂದು ಬೀಡ್ ಹಾಕ್ಕೊಳ್ಳೋಣ, ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಒಂದು ಚೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 2 ಆರ್ಚ್ಗಳ ಮಧ್ಯೆ 2 ಸೈಡ್ ಆರ್ಚ್ ಮಾಡಿದ್ವಲ್ಲ, ಅದ್ರ ಸೆಂಟ್ರಲ್ಲಿ ಗ್ಯಾಪ್ ಬರುತ್ತೆ, ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ನಾವೇನೀಗ 2 ಲೂಪಿಂದ 2 ಲೂಪ್ ಮಾಡಿದ್ವೋ ಅದ್ರ ಸೆಂಟ್ರಲ್ಲಿ ಗ್ಯಾಪ್ ಬರುತ್ತಲ್ಲ, ಪ್ರತಿಯೊಂದು ಗ್ಯಾಪ್ ಮಧ್ಯನೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಅದು ಕೂಡ 7 ಟೈಮ್ಸೇ ಬರುತ್ತೆ ಸಿಂಗಲ್ ಕ್ರೋಶ. ಲಾಸ್ಟಿಗೆ ನಾವು ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ, ಆರ್ಚ್ ಫಿನಿಶ್ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ. ಈಗ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ, ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್. ನೀವು ಈ ಗ್ಯಾಪನ್ನು ಬೇಕಾದರೆ ಕಡಿಮೆನೂ ಮಾಡ್ಕೋಬೋದು, ಇಲ್ಲ ಜಾಸ್ತಿನೂ ಮಾಡ್ಕೋಬೋದು. ಇನ್ನೂ ಒಂದು ಚೈನು, ಇನ್ನೂ ಒಂದು ಸಿಂಗಲ್ ಕ್ರೋಶ, ಈ ರೀತಿ 2 ಟೈಮ್ಸ್ ಬೇಕಾದ್ರೆ ಮಾಡಿ ಗ್ಯಾಪ್ ಜಾಸ್ತಿ ಬೇಕಾದ್ರೂ ಮಾಡ್ಕೋಬೋದು. ಈಗ ನೋಡಿ, ಫಿನಿಶ್ ಆಗಿದೆ. ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ನಿಮಗೆ ವಿಡಿಯೋದಲ್ಲಿ ಕಾಣೋದಕ್ಕಿಂತ ರಿಯಲಾಗಿ ಸ್ಟಿಚಿಂಗ್ ಚೆನ್ನಾಗಿ ಕಾಣುತ್ತೆ, ತುಂಬ ಲುಕ್ಕಾಗಿ ಕಾಣುತ್ತೆ. ಇದಕ್ಕೆ ಬೇಕಾದರೆ ನಾವು ಈ ರೀತಿ ಬೀಡನ್ನು ಸ್ಟಿಚ್ ಮಾಡ್ಬೋದು. ನಾನು ಈ ರೀತಿ ಬೀಡ್ ಸ್ಟಿಚ್ ಮಾಡಿದ್ದೀನಿ, ಹಾಗೆ ಕಾಟನ್ ಥ್ರೆಡ್ ತೊಗೊಂಡು. ನಿಮಗೆ ಬೇಕು ಅಂದರೆ ಸ್ಟಿಚ್ ಮಾಡ್ಕೋಬೋದು, ಬೇಡ ಅಂದರೆ ಹಾಗೆ ಕೂಡ ಚೆನ್ನಾಗಿ ಕಾಣುತ್ತೆ. ನೋಡಿ ವೀಕ್ಷಕರೇ, ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಾಧ್ಯ ಆದಷ್ಟು ನಾನು ನಿಮ್ಮ ಕಮೆಂಟ್ಸ್ನ ಫಾಲೋ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.